ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ಕಾರ್ಯಕ್ರಮ ಆಯೋಜಿಸಿದ್ದಾರೆಂದು ಎಬಿವಿಪಿ ಕಾರ್ಯಕರ್ತರು ಕಾಲೇಜಿಗೆ ಲಗ್ಗೆ ಇಟ್ಟಿದ್ರು. ಸೈನಿಕರನ್ನ ಅತ್ಯಾಚಾರಿಗಳು ಎಂದು ಬಿಂಬಿಸುವಂತಹ ಕಾರ್ಯಕ್ರಮ ಆಯೋಜಿಸಿರುವ ಸ್ಪಾರ್ಕ್ ಸಂಸ್ಥೆಯನ್ನ ಬ್ಯಾನ್ ಮಾಡಬೇಕೆಂದು ಬಿಗಿಪಟ್ಟು ಹಿಡಿದಿದ್ದಾರೆ. ಕಾಲೇಜಿನ ನಾಮಫಲಕಕ್ಕೆ ಮಸಿ ಬಳಿದಿದ್ದಾರೆ. ಘಟನೆ ನಡೆದಿದ್ದೆಲ್ಲಿ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸೈನಿಕ ವಿರೋಧಿ ಕಾರ್ಯಕ್ರಮ ನಡೆಸಿದ್ರ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಮೇಲೆ ದಾಳಿ, ಎಬಿವಿಪಿ ಕಾರ್ಯಕರ್ತರಿಂದ ಮುತ್ತಿಗೆ ಆಕ್ರೋಶ. ಹೀಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಲಗ್ಗೆ ಇಟ್ಟ ಎಬಿವಿಪಿ ಕಾರ್ಯಕರ್ತರು ಇನ್ನೊಂದು ಕಡೆ ನಾಮಫಲಕಗಳಿಗೆ ಮಸಿ ಬಳಿಯೋ ದೃಶ್ಯ, ಮತ್ತೊಂದು ಕಡೆ ಗೇಟ್ ಮುಂದೆ ಕುಳಿತು ಕಾಲೇಜು ವಿರುದ್ಧ ಧಿಕ್ಕಾರಗಳ ಘೋಷಣೆ. ಇಷ್ಟೆಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಸರ್ಜಾಪುರದಲ್ಲಿ. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಎದುರು ಹೈಡ್ರಾಮವೇ ನಡೆದಿತ್ತು. ವಿವಿಯಲ್ಲಿ ಸ್ಪಾರ್ಕ್ ಎನ್ನುವ ಸಂಸ್ಥೆ ಸೈನಿಕರ ವಿರುದ್ಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಎಂದು ಎಬಿವಿಪಿ ಕಾರ್ಯಕರ್ತರು ಆರೋಪಿಸಿದ್ರು. ಅಷ್ಟೇ ಅಲ್ಲ, ದೇಶದ ಗಡಿ ಕಾಯುವ ಯೋಧರು ಅತ್ಯಾಚಾರಿಗಳು, ಹಿಂಸಾಚಾರಿಗಳು ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕಾಶ್ಮೀರ ಭಾರತದ ಭಾಗವಲ್ಲ ಎಂದು ಈ ಕಾರ್ಯಕ್ರಮದಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದ್ದಾರೆ ಎಂದು ಎಬಿವಿಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ವಿಶ್ವವಿದ್ಯಾಲಯದಲ್ಲಿ ಇದೆ ಮೊದಲನೇ ಬಾರಿ ನಡೀತಾ ಇರುವಂತದ್ದಲ್ಲ ಇದು. ಪ್ರತಿ ಬಾರಿಯೂ ಕೂಡ ಪ್ರತಿ ತಿಂಗಳು ಇವ್ರ ಅಜೆಂಡಾ ಏನು ಅಂದ್ರೆ ದೇಶದ್ರೋಹಿ ಸೆಮಿನಾರ್ಗಳನ್ನ ಮಾಡೋದು, ದೇಶಕ್ಕಾಗಿ ಕೆಲಸ ಮಾಡ್ತಾ ಇರೋ ಒಂದು ಸಂಘಟನೆ ಆಗಿರ್ಬೋದು ಅಥವಾ ದೇಶಕ್ಕಾಗಿ ತನ್ನ ಎಲ್ಲವನ್ನು ಸಮರ್ಪಣೆ ಮಾಡಿ ಕೆಲಸ ಮಾಡ್ತಾ ಇರೋ ಸೈನಿಕರ ವಿರುದ್ಧ ಸೆಮಿನಾರ್ಗಳನ್ನ ಮಾಡೋದು ಇವ್ರ ಕೆಲಸ ಅಂತ. ಆಪರೇಷನ್ ಸಿಂಧೂರವನ್ನೇ ಖಂಡಿಸಿ ಇಲ್ಲಿ ಒಂದು ಸೆಮಿನಾರ್ ನಡೆದಿತ್ತು. ಆಂಟಿ ನ್ಯಾಷನಲ್ ಆಕ್ಟಿವಿಟಿನ ಮಾಡ್ತಾ ಇರುವಂತ ಈ ಸಂಘಟನೆ ಆಗಿರ್ಬೋದು ಮತ್ತೆ ಈ ವಿಶ್ವವಿದ್ಯಾಲಯದಲ್ಲಿ ಆಗ್ತಾ ಇರೋದ್ರಿಂದ ಇದೆಲ್ಲವನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಯಾವ್ಯಾವ ಕಾನೂನಿನ ಅಡಿ ಇಂಥ ದೇಶದ್ರೋಹಿಗಳಿಗೆ ಶಿಕ್ಷೆ ಆಗ್ಬೇಕು. ಮೊದಲಿಗೆ ಕಾಲೇಜಿಗೆ ನುಗ್ಗಿದ ಕಾರ್ಯಕರ್ತರು ಸ್ಪಾರ್ಕ್ ಎನ್ನುವ ಸಂಸ್ಥೆಯನ್ನ ಬ್ಯಾನ್ ಮಾಡಬೇಕು, ದೇಶ ವಿರೋಧಿ ಕಾರ್ಯಕ್ರಮ ಮಾಡುವ ಈ ಸಂಘಟನೆ ಸಾಥ್ ಕೊಟ್ಟಿರೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದ ರಿಜಿಸ್ಟ್ರಾರ್ನನ್ನ ಎಬಿವಿಪಿ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡ್ರು. ದೇಶ ವಿರೋಧಿ ಕಾರ್ಯಕ್ರಮ ನಡೆಸೋದಕ್ಕೆ ವಿವಿ ಆವರಣದಲ್ಲಿ ಅವಕಾಶ ಹೇಗೆ ಕೊಟ್ರಿ ಎಂದು ಕ್ಲಾಸ್ ತೆಗೆದುಕೊಂಡ್ರು. ಸ್ಪಾರ್ಕ್ ಎಪಿಯು ಎಂಬ ಸಂಘಟನೆಯಲ್ಲಿ ಬ್ಯಾನ್ ಮಾಡಬೇಕೆಂದು ಒತ್ತಾಯಿಸಿದ್ರು. ಬಳಿಕ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಕಾಲೇಜಿನ ನಾಮಫಲಕಗಳಿಗೆ ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ರು. ಮಾಡಿದ್ದಾರೆ, ನಮ್ಮ ಮೇಲೂ ಬರೀತಾರೆ. ನಿಜವಾಗ್ಲೂ ತಾಕತ್ತಿದ್ರೆ ಒಂದೇ ಅಪ್ಪ ಅಮ್ಮ ಮನೆಗೆ ಹುಟ್ಟಿದ್ರೆ ಇವತ್ತು ರಾತ್ರಿ. ಇನ್ನು ಸರ್ಜಾಪುರದಲ್ಲಿರೋ ಕಾಲೇಜಿಗೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಪೊಲೀಸರು ಹರಸಾಹಸ ಪಟ್ಟರು. ಕೆಲ ಕಾಲ ಪ್ರತಿಭಟನಾಕಾರರು ಪೊಲೀಸರ ನಡುವೆ ಮಾತಿನ ಚಕಮಕಿ ಉಂಟಾಗಿತ್ತು. ಈ ವೇಳೆ ಎಬಿವಿಪಿ ಕಾರ್ಯಕರ್ತರ ಮೇಲೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಚಪ್ಪಲಿ ತೂರಿದ್ದಾರೆಂದು ಆರೋಪಿಸಿ ಪ್ರತಿಭಟನೆಯನ್ನ ಮತ್ತಷ್ಟು ಜೋರು ಮಾಡಿದರು. ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನ ಗಮನಿಸಿ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಒಟ್ಟಾರೆ ನಮ್ಮ ದೇಶದಲ್ಲಿ ಅನ್ನ ತಿಂದು ಇಲ್ಲಿನ ನೀರು ಗಾಳಿ ಸೇವಿಸಿ ಇಂಥ ಸಂಸ್ಥೆಯಾಗಲಿ ಸಂಘಟನೆಯ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಬ್ಯಾನ್ ಮಾಡಿ ಬುದ್ಧಿ ಕಲಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.